ಕಾರ್ಗಿಲ್ ಬಂದಿದ್ದೀವಿ. ವಾರ್ ಆಗಿತ್ತಲ್ಲ, ಅಲ್ಲಿ ಡೆತ್ ಆದವ್ರದ್ದು ಅಲ್ಲಿ ಏನೇನೋ ಮೆಮೊರೀಸ್ ಇದೆ ಅಂತೆ, ಆ್ಯಂಡ್ ಅವ್ರದ್ದು ರಿಚುವಲ್ಸ್ ಏನೇನೋ ಇದೆ ಅಂತ. ಒಳಗಡೆ ಮೊಬೈಲ್ ತೊಗೊಂಡೋಗಿ ಬಿಡ್ತಾರಾ ಇಲ್ವೋ ಗೊತ್ತಿಲ್ಲ. ತೊಗೊಂಡೋದ್ರೆ ವಿಡಿಯೋ ಮಾಡ್ತೀವಿ, ಇಲ್ಲ ಅಂದರೆ ಗೂಗಲ್ ಮಾಡ್ಕೊಂಬಿಡಿ. ಇಸ್ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ತೋರಿಸ್ತೀವಿ ನಿಮಗೆ. ಇವರು 6 ಎನಿಮಿ ಸೋಲ್ಜರ್ಸ್ನ ಸಾಯಿಸಿದ್ದಾರಂತೆ. ಒರಿಜಿನಲ್ ಇಲ್ಲ, ಪಬ್ಜಿಲಿ ಇರುತ್ತಲ್ಲ ಅದು. ಇವ್ರು 3 ಜನ ಸಾಯಿಸಿದಾರಂತೆ. ಮೇಜರ್ ವಿವೇಕ್ ಗುಪ್ತಾ. ಮೇಜರ್ ರಾಜೇಶ್ ಸಿಂಗ್, ಮೇಜರ್ ಪದ್ಮನಂದ್. ಪ್ರತಿಯೊಬ್ಬರಿಗೂ ಇದು ಮಾಡಿ ಅವ್ರು ಏನು ಮಾಡಿದ್ದಾರೆ, ಎಷ್ಟು ಜನ ಸಾಯಿಸಿದ್ದಾರೆ, ಪ್ರತಿ ಡೀಟೇಲ್ಸು ಹಾಕಿದ್ದಾರೆ. ಇವ್ರು ಬಂದು ಲೆಫ್ಟಿನೆಂಟ್ ಮನೋಜ್ ಪಾಂಡೆ, ಲೆಫ್ಟಿನೆಂಟ್. ಕ್ಯಾಪ್ಟನ್ ವಿಕ್ರಮ್ ಯಾವುದೋ ಮೂವಿಲಿ ಬಂದಿದ್ದಲ್ಲ ಇವ್ರ ಹೆಸರು. सारे लड़के इतने जोश में थे कि उन्होंने कुछ सोचा ही नहीं. उनके मन में सिर्फ एक ही होप थी, एक ही उनके एम था, एक ही उनका मुद्दा था कि हमें 5140 कुछ भी हमें कैप्चर करना है. सबसे बड़ी बात, जिन्होंने भी जो यहाँ पे हमारे भाई लोग शहीद हुए हैं, उन्होंने देश के लिए जान दी है. और मैं यही करूँगा कि उनके घर वालों को शांति मिले, और हमारी तरफ से, हमारी इंडियन आर्मी की तरफ से जो कुछ भी बन सकता होगा, we'll definitely do that for them. Great, sir. ಇದೇನು ಇದಕ್ಕೆ ಯೂಸ್ ಮಾಡಿರೋದು ಕಾರ್ಗಿಲ್ ವಾರ್ ಟೈಮಲ್ಲಿ. ಇದು ಅಷ್ಟೇ, ಇಷ್ಟು ಕ್ಲೀನಾಗಿ ಇಟ್ಕೊತಾರೆ ಅಂದರೆ ಡೈಲಿ ವಾಶ್ ಮಾಡ್ತಾರಂತೆ. ಬೈ 24 ಪ್ಯಾಕ್ ಔಟ್ ಇಸ್ ಎಂತ ಇದು? Research development established on organized factory, lightweight and can easily be disassembled. Okay, ಇದನ್ನ ಈಸಿಯಾಗಿ ಡಿಸ್ಅಸೆಂಬಲ್ ಮಾಡ್ಬೋದೈತೆ, ನೋಡೋಕೆ ಇಷ್ಟೊಂದೈತೆ. The weapon saw intense action in 1971 war and justified its existence in Operation Vijay 1999. ಓಕೆ, ಆ್ಯಕ್ಚುಯಲ್ ಥಿಂಗ್ ಇಲ್ಲಿ ಬಂತು ನೋಡಿ. ತೀರ್ಕೊಂಡಿರೋ ಎಷ್ಟು ಜನ ಕಾರ್ಗಿಲ್ ವಾರಲ್ಲಿ ಸತ್ತಿದ್ದಾರೆ, ಅವರಷ್ಟು ಜನದ್ದು ಇಲ್ಲಿ ಇದನ್ನೇ ಇನ್ ಮೆಮೊರಿ ಆಫ್ ನಂಬರ್. ಅದೆಷ್ಟು ದೊಡ್ಡದಾಗಿ ಕಾಣ್ತಿದೆಯಲ್ಲ, ಈಸಿಯಾಗಿ ಬಿಚ್ಬೋದಂತೆ. ಅಲ್ಲಿ ಹಾಕಿದ್ದಾರೆ ಈಸಿ ಡಿಸ್ಪೋಸಲ್ ಅಂತ. ಈ ಮಿಷಿನ್ ಇದೆಯಲ್ಲ ಇಲ್ಲಿ, ಬ್ರೇವೆಸ್ಟ್ ಆಫ್ ದ ಗನ್ನರ್ಸ್ ಅಂತ ಇದು. ಅದರಲ್ಲಿ ನಮ್ಗೆ ನೋಡೋಕೆ ಹಿಂಗೆ ಕಾಣಿಸ್ತಿದೆಯಲ್ಲ, ಅದನ್ನು ಬೋಫೋರ್ಸ್ ಗನ್ ಅಂತಾರಂತೆ. 2.5 lakhs 3 ರೌಂಡ್ಸಲ್ಲಿ ಬುಲೆಟ್ ಫೈರ್ ಆಗಿರೋದು. ಆಲ್ಮೋಸ್ಟ್ 86% ಆಫ್ ಎನಿಮೀಸ್ ಬರೀ ಇದೆಲ್ಲ ತೀರ್ಕೊಂಡಿದ್ದಾರೆ ಅಂತ ಹಾಕಿದ್ದಾರೆ. ಆಪರೇಷನ್ ವಿಜಯ್. This is dedicated to ಇಲ್ಲಿ ಬೇರೆ ಎಲ್ಲ ವಿಡಿಯೋ ಮಾಡ್ಬೋದು, ಆದರೆ ಇಲ್ಲೊಂದು ಮ್ಯೂಸಿಯಂ ಇದೆ, ಅದರೊಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಅಂತೆ. ಇದೆ ಮ್ಯೂಸಿಯಂ, ಅದು ಹೊರಗಡೆಯಿಂದ ಮಾಡ್ತೀನಿ ಅಷ್ಟೇ, ಒಳಗಡೆಯಿಂದ ಏನಿದೆ ಅದು ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಗೈಸ್ ಒಳಗಡೆ ಹೋಗಿ ಬಂದ್ವಿ. ಒಳಗಡೆ ಅಲ್ಲಿನ ಮೆಮೊರೀಸು, ಅಲ್ಲಿ ಪಾಕಿಸ್ತಾನವ್ರದ್ದು ಇಟ್ಟಿದ್ದಾರೆ. ಅಂದರೆ
ಇಲ್ಲಿ ಇಂಡಿಯಾದವ್ರು ಪಾಕಿಸ್ತಾನವ್ರಿಗೆ ಹೊಡೆದಿವಿ ಮಲಗಿಸಾದ್ಮೇಲೆ ಅವ್ರನ್ನ ರೆಸ್ಪೆಕ್ಟ್ಫುಲ್ಲಾಗಿ ವಾಪಸ್ ಪಾಕಿಸ್ತಾನವ್ರಿಗೆ ಕಳಿಸ್ತಾ ಇರೋದೆಲ್ಲ ಫೋಟೋಸ್ ಇದೆ. ಮತ್ತು ಇಂಡಿಯಾದಲ್ಲಿ ದೊಡ್ಡದು ಯಾವ್ಯಾವ ಫೇಮಸ್ ನದಿಗಳಿದೆ, ನರ್ಮದಾ ರಿವರ್ ಆಗಿರ್ಬೋದು, ಇನ್ನೂ ಯಾವ್ಯಾವುದೋ ಬರುತ್ತಲ್ಲ ಗೋದಾವರಿ, ಆ ಥರದ್ದೆಲ್ಲ ಇದು ಮಾಡಿ ಅದರೊಳಗಡೆ ಪ್ರತಿ ವರ್ಷವೂ ಒಂದೊಂದು ಚಿಕ್ಕದೊಂದು ಕಳಶ ಇಟ್ಟು ಕಳಶದೊಳಗಡೆ ಫುಲ್ ನೀರು ತುಂಬಿಟ್ಟಿದ್ದಾರೆ. ಆಮೇಲೆ ಲಾಸ್ಟಿಗೆ ಅವರು ಕಾಲ್ ಮಾಡಿ ಹೇಳಿರೋದು ಬ್ರಾವೋ ವಿ ಡಿಡ್ ಇಟ್ ಅಂತ. ಅಲ್ಲಿ 4-5 ಥರ ಟೀಮ್ಸ್ ಇರುತ್ತೆ, ಆಲ್ಫಾ, ಬ್ರಾವೋ, ಚಾರ್ಲಿ, ಡೆಲ್ಟಾ ಅಂತೇಳಿ. ಭಾರತ್ ಅವರು ಇದ್ದಾರಲ್ಲ, ವಿಕ್ರಮ್ ಭಾರತ್ ಅವರು ಹೇಳಿರೋದು ಏನೇನೋ ಇದಾವೆ ಫೋಟೋಸಿಂದು. ಆಮೇಲೆ ಇನ್ನೂ ಏನೇನೋ ಮಾಡಿರೋದು ತುಂಬ ಚೆನ್ನಾಗಿದೆ. ಬನ್ನಿ ನೀವು ಯಾವಾಗ ಇಲ್ಲಿಗೆ ಬಂದಾಗ ಜಮ್ಮು ಕಾಶ್ಮೀರಿಗೆ, ಮಸ್ತಾಗಿದೆ. ಇದೇನಿದು ಔಟ್ಫಿಟ್ಸ್. ಗೈಸ್ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಇದ್ರ ಹೆಸರು ಟೈಗರ್ ಬೆಟ್ಟ. ಇಲ್ಲೇ ಕಾರ್ಗಿಲ್ ವಾರ್ ಆಗಿರೋದು ನೋಡಿ. ಅದು ಫುಲ್ಲು ಟೈಗರ್ ಬೆಟ್ಟ. ಇಲ್ಲಿಂದ ಈ ಕಡೆ ಇದೆಲ್ಲ ಟೈಗರೇ. ಗೈಸ್ ಸಿಂಧು ರಿವರ್ ಹೆಸರು ಕೇಳಿದ್ದೀರಾ ತಾನೇ? ಪಾಕಿಸ್ತಾನಿಗೆ ಸಸ್ಪೆಂಡ್ ಮಾಡಿದ್ರಲ್ಲ ರಿವರ್, ಇದೇ ಅದು ಸಿಂಧು ರಿವರ್. ಫುಲ್ ಐಸ್ ಇದ್ದಂಗಿದೆ ಅಪ್ಪ. ನೆಕ್ಸ್ಟ್ ಜಮ್ಮುಗೆ ಎಂಟ್ರಿ ಅಲ್ವಾ? ಇಲ್ಲೇನು ಬರೆಯಲಿಲ್ವಾ? ಥ್ಯಾಂಕ್ ಯು, ವಿಸಿಟ್ ಅಗೇನ್. ಚೆನ್ನಾಗಿದೆ ಅಲ್ಲ? ಇದೆಲ್ಲ ಇಂಟರ್ಲಾಕ್ ಏನಕ್ಕೆ ಹಾಕಿರೋದು? ಮಾಮೂಲಿ ರೋಡಿಲ್ಲ. ಇಂಟರ್ಲಾಕ್ ಅಂದ್ರೆ ನೀರು ಇಳಿದೋಯ್ತಲ್ಲ ಅಂತ ಗ್ಯಾಪ್ ಅಲ್ಲಿ. ಯಾರ್ಯಾರು IGI ಪ್ಲೇಯರ್ಸ್ ಇದ್ದೀರಾ ಅವ್ರಿಗೆಲ್ಲ ಈ ಥರ ಟವರ್ ನೆನಪಿರತ್ತೆ. ಅವಾಗಿಂದ ಗೇಮ್ ಅದು IGI ನೋಡಿ. ನೋಡಿ ಗಾಯ್ಸ್ ಎಷ್ಟು ಎಡ್ಜಿದೆ, ಫುಲ್ಲು ಕೆಳಗಡೆ ಫುಲ್ಲು ಡೀಪು, ಫುಲ್ ಡೀಪ್ ಪಕ್ಕದಲ್ಲಿ ಎಡ್ಜಲ್ಲಿರೋದು. ಇಲ್ಲಿದೆಯಲ್ಲ ಇದೆಲ್ಲ ಐಸು, ಆದರೆ ಕಲ್ಲಾಗ್ಬಿಟ್ಟಿದೆ, ಕ್ರಿಸ್ಟಲ್ ಇದು. ಒಂಥರ ತುಂಬ ದಿವಸ ಬಿದ್ದಿ ಅದು ಕರ್ಗಿಲ್ದೇ ಇರೋ ಸ್ಥಿತಿಗೆ ಬಂದ್ಬಿಟ್ಟಿದೆ, ಕಲ್ಲಾಗ್ಬಿಟ್ಟಿದೆ. ಡೇಂಜರಸ್ ವ್ಯಾಲಿ ಇದು, ಡೇಂಜರಸ್ ವ್ಯಾಲಿ. ಹೌದು, ಹಂಗಲ್ಲ ಬ್ರೋ. ಅಂದ್ರೆ ನೋಡಿ ಇಲ್ಲಿ ಎಷ್ಟು ಎಡ್ಜಿದೆ. ಇಲ್ಲಿ ಸುಮಾರು ಸತಿ ಇಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ, ಕೆಳಗಡೆ ಹೋಗ್ಬಿಟ್ಟಿದಾಗ ನೋಡಿದ್ರ ಸಡನ್ ಗುಂಡಿ ಬಂತು ನೋಡಿದ್ರ ಇಲ್ಲಿ. ಅದಕ್ಕೆ ಇದನ್ನೇ ಡೇಂಜರಸ್ ವ್ಯಾಲಿ ಅನ್ನೋದು. क्या भाई हो गया खाना हो गया? ಈಗೇನಾದ್ರು ಜೀವನದಲ್ಲಿ ಬೇಜಾರಾದ್ರೆ ಇಲ್ಲಿಗೆ ಬನ್ನಿ, ಜಮ್ಮು ಕಾಶ್ಮೀರಿಗೆ. ವಾಪಸ್ ಬೇಜಾರೆಲ್ಲ ಕಳ್ಕೊಂಡು ಹೋಗ್ತೀರಾ ಕರ್ನಾಟಕಗೆ. ಇದೇ ನೋಡಿ ಒಳ್ಳೆ ಜಾರ ಬಂಡೆ ತರ ಇದೆ ಇದು.
ಇಲ್ಲಿ ನೋಡಿ ಗೈಸ್, ಇದಕ್ಕೆ ಡೇಂಜರ್ ವ್ಯಾಲಿ ಅನ್ನೋದು. ಹೆಂಗಿದೆ ಸಡನ್ನಾಗಿ ಓಪನ್. ಒಂದು ಸತಿಗೆ ಒಂದೇ ಗಾಡಿ ಹೋಗೋಕ್ಕಾಗೋದು, ಒಂದೇ ಗಾಡಿ ಬರೋಕ್ಕಾಗೋದು. ಇದು ಎಷ್ಟು ಡೀಪ್ ಇದೆ ನೋಡಿ. ಇಲ್ಲೆಲ್ಲ ಮರ ಇದೆಯಲ್ಲ, ಅಲ್ಲೆಲ್ಲ ಒಂದೊಂಥರ ಕಲರ್ ಲೀವ್ಸು, ಕಲರ್ ಫ್ಲವರ್ ಬಿಡತ್ತೆ, ಅವಾಗ ಚೆನ್ನಾಗಿರುತ್ತೆ. ಇದ್ಯಾವುದೋ ಇಂಜಿನಿಯರ್ ಮಾಡಿರೋ ಥರ ಇದೆ, ಆದರೆ ಇದು ಗಾಡ್ ಇಂಜಿನಿಯರಿಂಗ್ ಮಾಡಿರೋದು. ಇದನ್ನ ನೋಡ್ಬಿಟ್ಟೆ ಜಾರ ಬಂಡೆ ಅಂತ ಹೆಸರು ಬಂದಿರೋದು. ನಾವು ಪಾರ್ಕಲ್ಲಿ ಹೋಗಿ ಜಾರ್ತೀವಲ್ಲ, ಅದೆಲ್ಲ ಜಾರ ಬಂಡೆ. ಈ ಥರ ಜಾರಿ ಆಮೇಲೆ ಜಾರ ಬಂಡೆ ಮೇಲೆ ಜಾರ್ಕೊಂಡ್ಬಂದು ಆಮೇಲೆ ಜಾರ ಬಂಡೆ ಅಂತ ಹೆಸರು ಬಂದಿದ್ದು. ನೀವು ಅಲ್ಲಿ ಮೇಲ್ಗಡೆಯಿಂದ ಜಾರಿದ್ರೆ ಕೆಳಗಡೆ ಲೈಫಲ್ಲಿ ಎದ್ದಾಳಕ್ಕಾಗಲ್ಲ, ಹಂಗೆ ಕೆಳಗಡೆ ಗಂಟೆ ಜಾರ್ ಬಿಡ್ತೀರ. ನೋಡಿ ಗಾಯ್ಸ್, ಅಲ್ಲಿ ಪೈಂಟ್ ಟ್ರೀಸು, ನನ್ನ ಕೈ ಮೇಲೆ ಇರೋದು ಟ್ರೀಸ್ ಅದೇ, ಅಲ್ಲಿ ಕೆಳಗಡೆ ಇರೋ ಟ್ರೀಸು ಅದೇ. ಹಿಂಗೆ 2 ಪೈಂಟ್ ಟ್ರೀಸ್. ಹಾಂ, ಅದೇ ಪೈನ್ ಟ್ರೀಸ್. ನೀವು ಮನೆಯಲ್ಲಿ ಲಾನ್ ಹಾಕ್ಸೋದೆಲ್ಲ ವೇಸ್ಟ್. ಇದು ನೋಡಿ, ನ್ಯಾಚುರಲ್ ಆಗಿ ಚೆನ್ನಾಗಿ ಬಂದಿದೆ. ಹಾಂ, ಇಲ್ಲಿ ಜಾರ ಬಂಡೆ ಇದೆ, ಜಾರ ಬಂಡೆ ಹಿಂಗಿರತ್ತೆ ಗಟ್ಟಿಯಾಗಿ. ನೋಡಿ ಗಾಯ್ಸ್, ಇಲ್ಲಿ ಯಾವಾಗ ಈ ಥರ ಸಡನ್ ಆಗಿ ಲ್ಯಾಂಡ್ ಸ್ಲೈಡ್ ಆಗತ್ತೆ, ಗೊತ್ತಾಗಲ್ಲ. ಇವರೆಲ್ಲ ಪಾಪ ಕ್ಲೀನ್ ಮಾಡ್ತಾ ಇರ್ತಾರೆ. ಹಿಂಗೆ ಬಂದು ಕಟ್ಟೋದು ಮಾಡೋದು, ರೋಡೇ ಬಿದ್ದೋಗ್ತದೆ. ಫುಲ್ ರೋಡಿಗೆ ರೋಡ್. ಏನಲ್ಲ, ಒಳ್ಳೆ ಸೀನ್ರಿ. ಯಾರೋ ಮಾಡಿರೋ ಥರ ಇದೆ, ಆದರೆ ಯಾರೂ ಮಾಡಿರೋದಲ್ಲ, ದೇವರು ಮಾಡಿರೋದು. ನೋಡಿ ಅಲ್ಲಿ ನೀರು ಹರ್ಕೊಂಡ್ಬರ್ತಿದ್ಯಲ್ಲ, ಇಲ್ಲಿ ಅದು ಐಸು ಮೇಲ್ಗಡೆ ಇರೋದು. ಇದು ಕರ್ಗಿ ಹಿಂಗೆ ಕೆಳಗಡೆ ಹೋಗಿ ಒಂದು ನದಿಗೆ ಸೇರತ್ತೆ. ಅಲ್ಲಿ ಹೋಗಿ ಕಾಣಿಸ್ತಿದ್ಯಾ ಕೆಳಗಡೆ ರಿವರ್, ಅಲ್ಲಿಗೆ ಸೇರತ್ತೆ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಕಷ್ಟ ಇದೆ. ಅಲ್ಲಿ ಒಂದೊಂದು ಲೋಡ್ ಗಾಡಿ ಮೇಲ್ಗಡೆ ಹತ್ತೋದಕ್ಕೆ ಮೇಲ್ಗಡೆನೇ ಬರೋಲ್ಲ. ಆದ್ರೆ ಒಂದೇ ವಂಡಿ ಹಿಡಿದು ಬೋಯ್ಲಿದೆ, ಹಿಂದಗಡೆ ಕಲ್ಲಿ ಟಿ ಸಪೋರ್ಟ್ ಕೊಟ್ಟು ಮೇಲೆ ಹತ್ತಿಸ್ತಾ ಇದ್ದಾರೆ. ಈಗ ಆರ್ಟಿಸ್ಟ್ ಮಾಡಿರೋದು ಇದೆಲ್ಲ. ಲಾರ್ಡ್ ಶಿವ ಅಂತ ಆರ್ಟಿಸ್ಟ್ ಹೆಸರು. ಅಲ್ಲಿ ಮೇಲ್ಗಡೆ ಅವ್ರ ಮನೆ ಇರೋದು, ಶಿವ ಅವ್ರ ಮನೆ ಮೇಲೆ. ಇದು ಅವ್ರು ಮಾಡಿರೋ ಆರ್ಟಿಸ್ಟ್, ಇದೆಲ್ಲ ಆರ್ಟ್. ಹಾಂ, ಇದು ಎಂಟ್ರೆನ್ಸು. ಶಿವ ಇರೋದು ಅಲ್ಲಿರೋದು ಶಿವ. 1 hour ಆಗಿದೆ. ಈ ಕಡೆಯಿಂದ ಹಿಂಗೆ ಲಾರಿ ಹೋಗ್ತಾನೇ ಇದೆ. ನಾವು ಅಷ್ಟೋದಿಂದ ಇಲ್ಲಿ ಕೂತ್ಕೊಂಡೇ ಇದೀವಿ. ನಮ್ಮ ಕಾರ್ ನಿಂತೇ ಇದೆ, ಚೂರು ಮೂವ್ ಆಗ್ತಿಲ್ಲ. ನೋಡಿ ಹೋಗ್ತಾನೇ ಇದೆ. ಅಲ್ಲೆಲ್ಲೋ ಮುಂದೆ ರೋಡ್ ಬ್ಲಾಕ್ ಆಗಿದೆಯಂತೆ, ಹಂಗಾಗಿ ನಾವು ಕಾಯ್ತಾ ಇದ್ದೀವಿ. ಬನ್ನಿ ಗೈಸ್, ಮುಂದೆ ಏನಾಗಿದೆ ನೋಡ್ಕೊಂಬರೋಣ ಒಂದು ರೌಂಡು. ಈ ಕಡೆಯಿಂದ ಹೋಗೋಕ್ಕಾಗಲ್ಲ. ಫುಲ್ಲು ಇದಾಗಿದೆ ಇಲ್ಲಿ. ಹಾಂ, ಫುಲ್ ಬ್ಲಾಕ್ ಆಗಿದೆ. ಇಲ್ಲೆಲ್ಲ ಇಂಜಿನ್ ಕೂಲಾಗಿ ಓಪನ್ ಮಾಡಿ ಇಟ್ಟಿದ್ದಾರೆ. ಇಲ್ಲ ಬೇಜಾನಾಗಿದೆ. ಇನ್ನು ನಾವು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ 1.5 hour ಬೇಕು. 2 kilometers ಇದೇ ಥರ ಹಂಗೆ ಬ್ಲಾಕ್ ಆಗಿಬಿಟ್ಟಿದೆ. ಒಂದು ಸೈಡ್ ಏನೋ ಕ್ಲೋಸ್ ಆಗಿದೆ ಅಂತೆ, ರಿಪೇರಿ ಮಾಡ್ತಾ ಇದ್ದಾರೆ, ಹಂಗಾಗಿ ಒಂದೇ ಸೈಡ್ ವರ್ಕ್ ಆಗ್ತಾರೆ. ಅಲ್ಲಿ ಫುಲ್ಲು ಇದಾಗಿದೆ. ಕಾರ್ ಎಷ್ಟಿದೆ ಗೊತ್ತಾ? ನೀವೇನೋ ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ದೊಡ್ಡ ವಿಷಯ. ಅವಳಿಗೆ ಬೇರೆ ಏನ್ ಚಿಂತೆ ಇಲ್ಲ, ಹೊಟ್ಟೆ ತಿನ್ಬೇಕು, ಇರ್ಬೇಕು, ನಿದ್ದೆ ಮಾಡ್ಬೇಕು, ಬೇರೆ ಏನಿಲ್ಲ. ನನಗೆ ಚಿಂತೆ ಆಗ್ಬಿಟ್ಟಿದೆ. ಗಾಯ್ಸ್, ಆಫ್ಟರ್ ಲಾಂಗ್ ಟೈಮ್ ನೋಡಿ ಇಲ್ಲಿ ರಿಪೇರಿ ಆಗ್ತಿತ್ತು. ದೊಡ್ಡ ರಿಪೇರಿ ಅದಲ್ಲ, ಆರಾಮಾಗಿ ಪಾಸ್ ಆಗಿದೆ. 2 ಗಾಡಿ ಪಾಸ್ ಆಯ್ತು. ಓ ಶಿಟ್, ಇನ್ನು ನಾನು 5 ನಿಮಿಷ ಆಗಿಲ್ಲ, ಮತ್ತೆ ಬ್ಲಾಕ್ ಆಗ್ಬಿಡ್ತು ಗಾಯ್ಸ್. ದಿಸ್ ಈಸ್ ನಾಟ್ ಅ ಫೇರ್, ಮಚ್ ನಾಟ್ ಅ ಫೇರ್. ನೋಡಿ ಗಾಯ್ಸ್, ಇಲ್ಲಿಂದ ಬಂದಿದ್ದು ನಾವು ಇವಾಗ.
ಇಲ್ಲಿ ಹೋಗ್ತಾ ಇದೆ ನೋಡಿ, ಇಲ್ಲಿ ರೋಡು. ಇಲ್ಲಿ ಇನ್ನೂ ಸ್ವಲ್ಪ ಜೂಮ್ ಮಾಡಿ. ಇಲ್ಲಿಂದ ಕೆಳಗೆ ಇಳಿದೀವಿ ಇವಾಗ, ಇಲ್ಲಿದ್ದೀವಿ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಅಷ್ಟೋ ಹೊತ್ತಿಂದ ಇದೊಂದನ್ನೇ ತೋರಿಸ್ತಾ ಇದ್ದೀನಿ ವ್ಯೂ. ನನಗೂ ಇದನ್ನು ನೋಡಿ ನೋಡಿ ಬೋರ್ ಆಗಿದೆ, ಅದಕ್ಕೆ ನೀವು ನೋಡಿ ಬೋರ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಬೋರ್ ಆಗಲಿ, ಯಾಕೆ ನಾವು ಒಬ್ಬರೇ ಬೋರ್ ಆಗೋದು. ನೋಡಿ ಐಸು ಗಟ್ಟಿ ಆಗಿಬಿಟ್ಟಿರೋದು, ಆಂಟಿ ಅವರಲ್ಲಿ ಆಟ ಆಡ್ತವ್ರೆ. ಫುಲ್ಲು ಡಸ್ಟ್ ಹೆಂಗೆ ಬರ್ತಿದೆ ಅಂದರೆ ನಿಮಗೆ ಕಾಣತ್ತಾ ಇಲ್ಲ ಗೊತ್ತಿಲ್ಲ ಮೊಬೈಲಲ್ಲಿ. ಈ ರೋಡಲ್ಲಿ ಹಿಂಗೆಲ್ಲ ಗಾಡಿ ಓಡ್ಸಕ್ಕೆ ಇರಬೇಕು ಗಾಯ್ಸ್, 2 4 ಗುಂಡಿಗೆ ನೋಡ ಅಕ್ಕ ನೋಡಿ ಎಷ್ಟು ಬೇಗ ಏನು ಅಂತ ಕೇಳ್ತಾಳಲ್ಲ. ನಮ್ಮ ಅಕ್ಕ ಒಂದೊಂದ್ಸತಿ ಏನೇನೋ ಮಾತಾಡ್ತಾಳೆ ಸೈಕ್ ಆಗಿ. ನಾನು ಹೇಳಿದ್ ಗುಂಡಿಗೆ. ನಿಮ್ಮ ಅಕ್ಕ ಏನ್ ಅನ್ಕೊಂಡ್ಬಿಟ್ಟು ನೀನೇನು ಅನ್ಕೊಂಡೆ? ಹೌದಾ, ಏನು ಅಂತ ಯಾಕೆ ಕೇಳಿದೆ ಮತ್ತೆ ಗೊತ್ತಿಲ್ಲ. ಇಲ್ಲ ನೋಡಿ, ಜಮ್ಮು ಕಾಶ್ಮೀರ ಕಾಗೆ. ಇಲ್ಲಿನ ಕಾಗೆ ಹೆಂಗೆ ಗೊತ್ತಾ ಗಾಯ್ಸ್, ಅದ್ರಿಂದ ಕೊಕ್ಕು ಅದ್ರಿಂದ ಕಾಲೆಲ್ಲ ಯೆಲ್ಲೋ ಕಲರು, ಬಾಡಿ ಮಾತ್ರ ಬ್ಲ್ಯಾಕ್. ಓ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂದ್ರೆ ಇದೆ, ಕ್ರಿಸ್ಟಲ್ ಅಲ್ಲ ಇದು. ಅಲ್ಲಿ ನೋಡ್ಕೊಳ್ಳಿ, ಮರಗಳ ಸೈಡ್ ಸ್ನೋ ಇದೆ ಅಲ್ಲಿ. ಟ್ಯಾಂಕರ್ ತಗೊಂಡೋಗೋ ಲಾರಿಗಳು ರೋಡಲ್ಲಿ. ಚಿಕ್ಕದಾಗಿ ನೀರು ನಡ್ಕೊಂಡು ಬರ್ತಾ ಇತ್ತು ಅನ್ಸುತ್ತೆ. ಇಲ್ಲಿರೋ ಚಳಿಗೆ ಇದು ಐಸ್ ಆಗ್ಬಿಟ್ಟಿದೆ. ಇದು ಸೋನ್ಮಾರ್ ಮಾರ್ಕೆಟ್ ಸಿಟಿ. ಇದೇನಿದೆ ವಿಲೇಜ್, ಇದು ಬ್ಯೂಟಿ ಆಫ್ ಕಾಶ್ಮೀರ್, ಸೋನ್ಮಾರ್ ವಿಲೇಜ್. ಆರ್ಮಿದು ಜೀಪ್ಸ್. ಇದು ವೆರೈಟಿ ನಾಡು ನೋಡಿ, ಇದು ಬೇರೆ ಕಾಶ್ಮೀರಿ. ಶ್ರೀನಗರ ಮನೆ ಇದು. ಶ್ರೀನಗರಲ್ಲಿ ಈ ತರ ಮನೆ ಕಟ್ಟಿಸ್ತಾರೆ. ಒಂಥರ ಚೆನ್ನಾಗಿದೆ, ಒಂಥರ ವೆರೈಟಿ ಡಿಸೈನ್. ನಮ್ಮ ಕಡೆ ಏನು ಸಿಗಲ್ಲ, ಒಂಥರ ವೆರೈಟಿ ಡಿಸೈನ್. ಗಾಯ್ಸ್, ಇದು ದಾಲ್ ಲೇಕ್ ಅಂದರೆ ನೀವು ನೋಡಿರ್ತೀರ ಸುಮಾರು ವಿಡಿಯೋದಲ್ಲಿ, ಬೋಟಲ್ಲಿ ಬಂದು ಫ್ರೂಟ್ಸ್ ಮಾರೋದು, ಶಿಖರ ರೈಡ್. ಹಾಂ, ಆಮೇಲೆ ಬೋಟ್ಸಲ್ಲೇ ಬಂದ್ಬಿಟ್ಟು ಎಲ್ಲ ಥರ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ. ನಾನ್ ವೆಜ್ಜು ವೆಜ್ಜು ಎಲ್ಲ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅದೇ ಇದು ಇಲ್ಲೇ ನಡೆಯೋದು. ಶ್ರೀನಗರದು ಫೇಮಸ್ ಲೇಕ್ ಇದು. ಜಮ್ಮು ಕಾಶ್ಮೀರ್ಗೆ ಫೇಮಸ್. ಎಷ್ಟು ಬೋಟ್ ನಿಂತಿದೆ. ಇದು ವಾಟರ್ಮೆಲನ್ ಸೇಲ್ ಮಾಡಕ್ಕೆ ಹೋಗ್ತಿದ್ದೇನೆ. ಎಷ್ಟು ಬೇಡ ಕೆಜಿ? ರವಿ ಸರ್, ಕೆಂಪ್ ಸರ್ ಎಷ್ಟು ಸರ್? 300 ರೂಪಾಯಿ. ನೀನ್ ಹಿಡ್ಕ ಒರಿಜಿನಲ್ ಜಮ್ಮು ಕಾಶ್ಮೀರ ಇದು. 300 ಕರೆಕ್ಟ್. रोड दो बस, उसको छोड़ सॉल्ट है क्या? 110 मुझी बर्तन 10 हमारा मेहमान इसको जो भेजे हम उसमें बेचते हैं. चलो कोई आपको ಇಲ್ಲಿಗೆ ಪ್ರತಿ ಅವರು ವಾಟರ್ಮೆಲನ್ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ.
ಬರೋದು ಇಲ್ಲಿಂದ ಯಾರಾದ್ರು ಮದುವೆ ಮಾಡ್ಕೊಳ್ಳೋ ಚೆನ್ನಾಗಿದ್ರೆ ಬಿಲ್ಡಿಂಗ್ ಅಲ್ವಾ? ಅಲ್ವಾ ಅಂತೆ. ನೋಡಿ ಎಷ್ಟು ಬಿಲ್ಡಿಂಗ್ ಅಂತ. ಬಾಯ್ ಬಾಯ್ ಶ್ರೀನಗರ್. ನೆಕ್ಸ್ಟ್ ಜಮ್ಮು ಹೋದ್ರೆ ವಿ ಆರ್ ಗೋಯಿಂಗ್ ಟು ಪಠಾನ್ಕೋಟ್. ಫುಲ್ ಆರ್ಮಿ, ಫುಲ್ ಸೆಕ್ಯೂರಿಟಿ. ಶ್ರೀನಗರ್ ಎಂಟ್ರೆನ್ಸ್ ಅಲ್ಲಿ 20 ಪೋಸ್ಟ್. ಇಷ್ಟಿಷ್ಟು ಕಿಲೋಮೀಟರ್ಗೂ ಇಬ್ರು ನಿಲ್ಸಿದ್ದಾರೆ. 1 ಕಿಲೋಮೀಟರ್ ಉಂಟಲ್ಲ ಚಾ? ಒಂದೊಂದು ಕಿಲೋಮೀಟರ್ಗೆ ಇಬ್ರು ಇಟ್ಕೊಂಡಾರ ನೋಡಿ. ಇಲ್ಲಿ ಬ್ರಿಡ್ಜ್ ಮೇಲೆ ಇಬ್ರು. ಅಲ್ಲಿ 500 ಮೀಟರ್ಸ್. ಅದಕ್ಕೆ ಹೇಳೋದು ಪಾಪ ಆರ್ಮಿ ಅವರು ತುಂಬಾ ಕಷ್ಟಪಡ್ತಾರೆ. ಗಾಯ್ಸ್, ಪೆಹಲ್ಗಾಮ್ಗೆ ಹೋಗೋ ರೋಡ್ ಇದು. ಇದು ಎಮರ್ಜೆನ್ಸಿ ಏರ್ ಸ್ಟ್ರಿಪ್ಸ್, ಅಂದರೆ ರನ್ವೇ. ಯಾವ ಫ್ಲೈಟ್ ಬೇಕಾದ್ರೆ ಯಾವಾಗ ಬೇಕಾದ್ರೆ ಇಲ್ಲಿ ಬಂದು ಇಳಿಬೋದು. ಆರ್ಮಿ ಅವ್ರದ್ದು ಮಾತ್ರ. ಎಷ್ಟು ಉದ್ದಕ್ಕಿದೆಯಲ್ಲ ಇದು ಸ್ಟ್ರಿಪ್. 5 ಕಿಲೋಮೀಟರ್ ಹೋಗಲ್ಲ ಜಾಸ್ತಿ ಉಂಟು. 5 ಕಿಲೋಮೀಟರ್ ಮೇಲಿದೆ ಏರ್ ಸ್ಟ್ರಿಪ್, ಎಮರ್ಜೆನ್ಸಿ ಏರ್ ಸ್ಟ್ರಿಪ್. ಅದೆಲ್ಲ ಬ್ಯಾಟ್ ಮಾಡೋ ಟ್ರೀ ಅದು. ಯಾ, ಕಾಶ್ಮೀರಿ ವಿಲ್ಲು ಇದೆ. ಕಾಶ್ಮೀರಿ ಟೈಮ್ ಈಗ 6:57 PM. ಇನ್ನು ಜಮ್ಮು ಕಾಶ್ಮೀರ ಹತ್ರ ಬಂದ್ರೆ ಇನ್ನು ಇದು ಹತ್ತತ್ರ ಇಷ್ಟೊಂದು 4 ಗಂಟೆ ಆಗಿಲ್ವಾ ಇಲ್ಲಿ? 5 ಗಂಟೆ ಆಗಿದೆ. ಬಿಸಿಲು ಹೊಡಿತಿದೆ. ಇನ್ನೂ ಬಿಸಿಲು ಹೊಡಿತಿದೆ. ಬಿಸಿಲು. ಸೂರ್ಯ ಮೇಲ್ಗಡೆ ಇದ್ದಾನೆ. ಇನ್ನು ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಂತ ತಲುಪಬೇಕಾಗಿ ನಮ್ ಕಡೆ ಇಷ್ಟೊತ್ತಿಗೆಲ್ಲ ಆಂಟಿರೆಲ್ಲ ಮನೇಲಿ ಅಡಿಗೆ ಮಾಡಿ ಸೀರಿಯಲ್ ನೋಡಕ್ ಕೂತ್ಕೊಂಡಿರ್ತಾರೆ. കുതിരക്ക് പാലുണ്ട്. എന്തിനാണെങ്കിലും കൂടി ചവിട്ടുന്നത് ഈ വണ്ടിക്കാരൻ? ಟನಲ್ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ ಗೊತ್ತಿಲ್ಲದೆ ಬಂದಿದ್ದು. ನೋಡಿದ್ರೆ ಫುಲ್ ಕುದುರೆ ಇದೆ. ಕ್ಲೀನ್ ಇಲ್ಲ ಈ ಕಡೆ ವಿಡಿಯೋ ಮಾಡಕ್ಕೆ. ಓಡಿಸ್ತಿರೋ ಹುಡುಗನು ಚೆನ್ನಾಗಿದ್ದಾನೆ. 10 ಲಕ್ಷത്തിന് മാലിന്യല്ലേ? ಇಲ್ಲಿ ನೋಡಿ ಗಾಯ್ಸ್, ಟೀ ಮಾಡ್ತಾ ಇರೋದು ಒಲೆಯಲ್ಲಿ. ಸೌದೆ ಒಲೆ ಹಾಕಿ ಟೀ ಮಾಡ್ತಾ ಇದ್ದಾರೆ. ನಾವು ಹೋಗ್ತಿರೋ ರೋಡ್ ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ ಈಗ ಕ್ಲಿಯರ್ ಆಯ್ತು. ನೋಡಿ ಈಗ ಕ್ಲಿಯರ್ ಆಯ್ತಲ್ಲ? ಹಾ, ಬರುತ್ತೆ ಎಷ್ಟು ಕ್ಲಿಯರ್. ಕ್ಲಾರಿಟಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂದ್ರೆ ರೋಡ್ ಮುಂದೆ. ಧೂಳ್ ಮಗ ಧೂಳ್ ತಿಮಕ ಧೂಳ್. ಓಕೆ, ಮೊಟ್ಟೆ ಗಿಟ್ಟಿಲ್ಲ ಕೂಡ ಬರ್ತಿಲ್ಲ. ಹೇಳಬೇಡಿ ನೀವು. ಪ್ರತಿ ಏನೋ ಸಹಾಯ ಮಾಡ್ತಿದ್ದಾನೆ ಕಾರ್ ತಳ್ಳಕ್ಕೆ. ತಳ್ಳು ಪ್ರತಿ ತಳ್ಳು.